ಕೆಂಪೇಗೌಡ ಜಯಂತಿ ವೇದಿಕೆಯಲ್ಲಿ ಸಿಎಂಗೆ ತೀವ್ರ ಮುಜುಗರ ಆದಂತಹ ಪ್ರಸಂಗ ನಡೆದಿದೆ. ಮೊದಲ ಬಾರಿಗೆ ಸಿಎಂ ಕುರ್ಚಿ ವಿಚಾರದಲ್ಲಿ ಬಹಿರಂಗ ವೇದಿಕೆಯಲ್ಲಿ ಒಂದು ಸಮುದಾಯಕ್ಕೆ ಸೇರಿದಂತಹ ಸ್ವಾಮೀಜಿಯಿಂದ ಬೇಡಿಕೆ ಬಂದಿರೋದು. ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಡೀಟೇಲ್ಸ್ ನೋಡ್ತಾ ಇದ್ದೀರಾ. ಡಿಕೆಗೆ ಸಿದ್ದರಾಮಯ್ಯ ಸಿಎಂ ಸ್ಥಾನವನ್ನ ಬಿಟ್ಟು ಕೊಡಲಿ. ಕೆಂಪೇಗೌಡ ಜಯಂತಿ ವೇದಿಕೆಯಲ್ಲಿ ಸಲಹೆಯನ್ನ ಸ್ವಾಮೀಜಿ ಅವರು ಬಹಿರಂಗವಾಗಿ ಕೊಟ್ಟಿದ್ದಾರೆ. ಎಲ್ಲರೂ ಸಿಎಂ ಆಗಿದ್ದಾರೆ, ಡಿಕೆಶಿಗೂ ಒಂದು ಅವಕಾಶ ಕೊಡಿ, ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಮಾತ್ರ ಇದು ಸಾಧ್ಯ ಅನ್ನೋ ಮೂಲಕ ಬ್ರಹ್ಮಾಸ್ತ್ರದ ಪ್ರಯೋಗ ಅಂತೂ ಆಗಿದೆ. ದಯವಿಟ್ಟು ಡಿಕೆ ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಮುಖ್ಯಮಂತ್ರಿಗಳಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ ಚಂದ್ರಶೇಖರ ಸ್ವಾಮೀಜಿಯವರು. ಆ ಮೂಲಕ ನೀವು ಪದತ್ಯಾಗ ಮಾಡಿ ಡಿಕೆ ಅವರಿಗೆ ಪದಗ್ರಹಣಕ್ಕೆ ಅನುಕೂಲ ಮಾಡಿಕೊಡಿ ಅನ್ನುವಂತಹ ಆಗ್ರಹ ಇದು. ಮೊದಲು ಅದನ್ನು ಕೇಳಿಸ್ಕೊಳ್ಳೋಣ. ದಯವಿಟ್ಟು ಎಲ್ಲರೂ ಮುಖ್ಯಮಂತ್ರಿಗಳಾಗಿ ತಮ್ಮ ತಮ್ಮ ಅಧಿಕಾರವನ್ನು ಸ್ವಾದ ಮಾಡಿದ್ದಾರೆ. ನಮ್ಮ ಡಿಕೆ ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ ಡಿಕೆ ಶಿವಕುಮಾರ್ದವರಿಗೆ ಅಧಿಕಾರ ಬಿಟ್ಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕಳಕಳಿ ಕೇಳ್ಕೊಳ್ತಕ್ಕಂಥ. ಯಾಕೆಂದರೆ ಸಿದ್ದರಾಮಯ್ಯನವ್ರ ಮನಸ್ಸು ಮಾಡಿದ್ರೆ ಮಾತ್ರ ಆಗ್ತಕ್ಕಂಥದ್ದು, ಇಲ್ಲದೇ ಇದ್ರೆ ಆಗೋದಿಲ್ಲ. ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನೀವು ದಯವಿಟ್ಟು ಡಿ ಕೆ ಶಿವಕುಮಾರ್ನವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೆ. ದಯವಿಟ್ಟು ಎಲ್ಲರೂ ಮುಖ್ಯಮಂತ್ರಿಗಳಾಗಿ ತಮ್ಮ ತಮ್ಮ ಅಧಿಕಾರವನ್ನು ಸ್ವಾದ ಮಾಡಿದ್ದಾರೆ. ನಮ್ಮ ಡಿ ಕೆ ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ ಡಿ ಕೆ ಶಿವಕುಮಾರ್ದವರಿಗೆ ಅಧಿಕಾರ ಬಿಟ್ಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕಳಕಳಿ ಕೇಳ್ಕೊಳ್ತಕ್ಕಂಥ. ಯಾಕೆಂದರೆ ಸಿದ್ದರಾಮಯ್ಯನವ್ರ ಮನಸ್ಸು ಮಾಡಿದ್ರೆ ಮಾತ್ರ ಆಗ್ತಕ್ಕಂಥದ್ದು, ಇಲ್ಲದೇ ಇದ್ರೆ ಆಗೋದಿಲ್ಲ. ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನೀವು ದಯವಿಟ್ಟು ಡಿ ಕೆ ಶಿವಕುಮಾರ್ನವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೆ. ಗದ್ದುಗೆ ಗುದ್ದಾಟದಲ್ಲಿ ಮಾಸ್ಟರ್ ಸ್ಟ್ರೋಕ್ ಚಂದ್ರಶೇಖರ ಸ್ವಾಮೀಜಿ ಅವರು ಕೇಳಿದಂತಹ ಒಂದು ಮನವಿಯನ್ನ, ಮುಖ್ಯಮಂತ್ರಿಗಳ ಎಕ್ಸ್ಪ್ರೆಷನ್ ಅನ್ನ ನೀವು ಗಮನಿಸ್ತಾ ಇರ್ಬೋದು. ವೇದಿಕೆಯಲ್ಲಿ ಕೇಳಿದ್ರು ಕೇಳದ ಹಾಗೆ ಅವ್ರ ರಿಯಾಕ್ಷನ್ ಕೊಡೋದಿಲ್ಲ. ಈ ಕಡೆಗೆ ವೇದಿಕೆ ಮುಂಭಾಗದಲ್ಲಿ ನಡೆದಿದ್ದಂತಹ ಜನ ಕೂಡ ಅಲ್ಲಿ ದನಿಗೂಡಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ಸಿದ್ದರಾಮಯ್ಯ ಅವರ ಪದತ್ಯಾಗ ಹಾಗೂ ಡಿಕೆ ಪದಗ್ರಹಣದ ಬಗ್ಗೆ ಇಲ್ಲಿ ಆಗ್ರಹ ಹಾಗೂ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಡಿಕೆಗೆ ಸಿದ್ದರಾಮಯ್ಯ ಸಿಎಂ ಸ್ಥಾನ ಬಿಟ್ಟು ಕೊಡ್ಲಿ ಅನ್ನುವಂತಹ ಚಂದ್ರಶೇಖರ ಸ್ವಾಮೀಜಿಯವರ ಹೇಳಿಕೆ ಸಂಬಂಧಪಟ್ಟಂತೆ ಕೆಂಪೇಗೌಡ ಜಯಂತಿ ವೇದಿಕೆಯಲ್ಲಿ ಸಲಹೆಯನ್ನ ಕೊಟ್ರಲ್ಲ, ಹೋರಾಟ ಮಾಡಿ ಕಚ್ಚಾಟ ಎಲ್ಲ ಮಾಡೋದಕ್ಕಿಂತ ಸಿದ್ದರಾಮಯ್ಯ ಅವರೇ ಮನಸ್ಸು ಮಾಡಿಬಿಟ್ರೆ ಇದು ಅನಾಯಾಸ, ಸಲೀಸಿದು. ಪಕ್ಷದ ನಿರ್ಣಯ ಅನ್ನೋದು ಕೇವಲ ನೆಪಕ್ಕೆ ಮಾತ್ರ, ಹೈಕಮಾಂಡ್ ನಿರ್ಧಾರ ಅನ್ನೋದಲ್ಲ. ಪಕ್ಷ ಸಂಘಟನೆ, ಪಕ್ಷಕ್ಕಾಗಿ ದುಡಿದು 135 ಸೀಟು ತಂದು ಕೊಟ್ಟಿರೋದು ಆ ಶ್ರೇಯಸ್ಸು. ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಅವಧಿಯಲ್ಲೇ ಈ ರೀತಿ ಅವರು ಡಿ ಕೆ ಶಿವಕುಮಾರ್ ಅವರು ಕೆಲಸ ಮಾಡಿದ್ದಾರೆ. ಹೀಗಾಗಿ ಫಲಾನುಭವಿ ಆಗ್ಲಿ ಬಿಡಿ ಅನ್ನೋದು ಚಂದ್ರಶೇಖರ ಗುರೂಜಿಯವರ ಮಾತಿನ ತಾತ್ಪರ್ಯ ಆಗ್ತಾ ಇದೆ. ಅಧಿಕಾರ ಸಿದ್ದರಾಮಯ್ಯನವ್ರ ಹತ್ರ ಇರೋದ್ರಿಂದ ಅವರು ಮನಸ್ಸು ಮಾಡಿ ಬಿಟ್ಕೊಟ್ರೆ ಸುಲಭದಲ್ಲಿ ಆಗ್ತದೆ. ಅವರು ಅಧಿಕಾರದಲ್ಲಿರೋದ್ರಿಂದ ಅವ್ರ ಮನಸ್ಸು ಮಾಡಿದ್ರೆ ಸುಲಭದಲ್ಲಿ ಆಗ್ತದೆ. ಹೋರಾಟ ಮಾಡಿ ಕಚ್ಚಾಡಿ ಇದೆಲ್ಲ ಮಾಡೋದಕ್ಕಿಂತ ಅವರೇ ಮನಸ್ಸು ಮಾಡಿಬಿಟ್ರೆ ನಾನೆಲ್ಲ ಅನುಭವಿಸಿದ್ದೀವಿ. ಈಗ ನಮ್ಮ ಸ್ನೇಹಿತರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಅವ್ರಿಗೆ ದೇವ್ರ ಮನಸ್ಸು ಕೊಟ್ಟು ಅವ್ರು ಮಾಡಿದ್ರೆ ಆಗ್ತದೆ. ಅದು ಅವರ ಪಕ್ಷದ ತೀರ್ಮಾನಗಳಾಗಿರ್ತವೆ.
ಬಹಿರಂಗವಾಗಿ ಆ ರೀತಿ CM ಸಮ್ಮುಖದಲ್ಲಿ ಈ ರೀತಿಯ ಒಂದು ಒತ್ತಾಯ ಮಾಡುವಂಥದ್ದು ಅನ್ನುವಂಥ ಚರ್ಚೆ. ಅಂದರೆ ನೀವು ಹೇಳ್ತೀರಾ ಪಕ್ಷದ ನಿರ್ಣಯ ಅಂತ, ಅದು ಸುಮ್ಮನೆ ನೆಪಕ್ಕೆ ಕೇಳೋದು. ಆದರೆ ಕಷ್ಟಪಟ್ಟಿರೋದು ಯಾರು ಅಂತ ವಿಚಾರ ಮಾಡಿದ್ರೆ DK ಕಷ್ಟಪಟ್ಟಿರೋದು, ಸಂಘಟನೆ ಮಾಡಿರೋದು, ಮತ್ತು ಎಲ್ಲ 135 ಸೀಟ್ ಗೆಲ್ಸಿರೋದು ಎಲ್ಲ ಮಾಡಿರೋದ್ರಿಂದ ಅವರು CM ಅನುಭವಿಸಿದ್ರೆ ಒಳ್ಳೆಯದು. ನೀವು CM ಅವ್ರನ್ನ ಒಂದು ನಿಯೋಗ ಥರ ಭೇಟಿ ಮಾಡಿ ಅಥವಾ ಆ ಥರದ ರೀತಿಯಲ್ಲಿ ಹೈಕಮಾಂಡ್ ಭೇಟಿ ಮಾಡಿ DCM ಅವ್ರಿಗೆ CM ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಒಂದು ಪ್ರಯತ್ನ ಮಾಡ್ಬೋದಾಗಿತ್ತು. ನಾವು ಅದೆಲ್ಲ ಮಾಡಬಾರ್ದು. ನಾವು ಸಾಧುಗಳು ಅದೆಲ್ಲ ಭೇಟಿ ಮಾಡಿ ಅವ್ರಿಗೆ ಕೊಡಿ, ಇವ್ರಿಗೆ ಕೊಡಿ ಅಂತ ನಾವು ಹೇಳ್ಬಾರ್ದು. ಹೇಳಿ ಈಗ ಧರ್ಮವಾಗ ಇವ್ರಿಗೆ ಆಗಬೇಕು, ನೀವೆಲ್ಲ ಸೇರಿ ನೋಡಿ ಮಾಡಿಯಪ್ಪ ಅಂತ ಹೇಳ್ತೀವಿ. ಅಂದ್ರೆ ನೀವು ಯಾವಾಗ ಬಿಟ್ಕೊಡಿ ಅಂತ ಕೇಳ್ತಾ ಇರೋದು ಅವರಿಗೆ? ಯಾವಾಗ ಬಿಟ್ಕೊಡ್ಬೇಕು ಅಂತ ನೀವು ಕೇಳ್ತಾ ಇರೋದು? ಈಗಲೇ ಬಿಟ್ಕೊಟ್ರೆ ಒಳ್ಳೇದು. ಈಗಲೇ ಬಿಟ್ಕೊಡ್ಬೇಕು ಸಿದ್ದರಾಮಯ್ಯ ಅವರು, ಯಾಕಂದ್ರೆ ಅಧಿಕಾರಕ್ಕೆ ಬರೋಕ್ಕೆ DK ಶಿವಕುಮಾರ್ ಅವರ ಶ್ರಮ ಇದೆ ಅಂತ ನೀವು ಹೇಳೋದಾ? ಇದೆಯಾ ಇಲ್ವಾ? ನೀವೇನು ಹೇಳ್ತೀರಾ? ಅಲ್ಲ, ನಾನು ನಿಮ್ಮನ್ನು ಕೇಳ್ತೇನೆ. ನಾವು ಸಮುದಾಯದವರಾಗಿ ನಮಗಿರಲಿ, ನಿಮ್ಮ ಮನಸ್ಸು ಏನಂತ. ನನ್ನ ಮನಸ್ಸು ಬೇರೆ. ನಾನು ಇಲ್ಲಿ ಸ್ವಾಮಿಗಳೇ, ಈಗ ನೀವು ಕೇಳ್ತಾ ಇರುವಂತ ಸ್ವಾಮಿಗಳೇ, ಈಗ ನೀವು ಕೇಳ್ತಾ ಇರುವಂತದ್ದು CM ಸ್ಥಾನವನ್ನು ಬಿಟ್ಕೊಡಿ ಅಂತ. ಅದೇ ಥರ ಹೇಳಿದ್ರು, ಇಲ್ಲಿ ನೀವು ಇದೇ ಥರ ಹೇಳ್ತೀರಾ. ನೀವು ಕೇಳ್ತಾ ಇರುವಂತದ್ದು, ಒತ್ತಾಯ ಮಾಡ್ತಾ ಇರುವಂತದ್ದು, ಹಾಗಾಗಿ ಅಲ್ಲೆಲ್ಲ ಈಗ ನಾನೇನು ಹೇಳ್ತೀನಿ, ಸಾಮಾನ್ಯ ಮನುಷ್ಯನ ಕೇಳಿದ್ರು ಮನುಷ್ಯ ಅದನ್ನೇ ಹೇಳ್ತಕ್ಕಂಥದ್ದು. ನಿಮ್ಮನ್ನು ಕೇಳಿದ್ರೆ ನಿಮ್ಮ ಒಳಗಡೆ ಮನಸ್ಸು ಅದೇ ಹೇಳೋದು. ಈಗ ಮೇಲೆ ಹಾಗೆ ಹೀಗೆ ಅಂತ ಏನೋ ನೆಪ ಹೇಳ್ಬೋದು, ಆದರೆ ನಿಜವಾಗಿ ಆಳವಾಗಿ ನಿಮ್ಮ ಮನಸ್ಸನ್ನು ಕೇಳಿದ್ರೆ ನಿಮ್ಮ ಮನಸ್ಸು ಅದೇ. ಸ್ವಾಮೀಜಿಯವರು ಸಮುದಾಯದ ಸ್ವಾಮೀಜಿಯವರಾಗಿ ತಾವು ಹಕ್ಕೊತ್ತಾಯವನ್ನು ಮಾಡಿದ್ದೀರಿ. ಸಮುದಾಯದ್ದಲ್ಲ, ಸಮುದಾಯದ ಯಾಕೆ ಕಟ್ತೀರಾ? ಮತ್ತೆ ಯಾವ ಕಾರಣದ ಯಾವ ಉದ್ದೇಶಕ್ಕೆ ಕೇಳಿದ್ರಿ? ಮತ್ತೆ ಅವ್ರು ಸಂಘಟನೆ ಮಾಡಿ ಅಧ್ಯಕ್ಷರಾಗಿ ಮತ್ತೆ 135 ಸೀಟ್ ಯಾವಾಗಲೂ 9 ವರ್ಷದಿಂದ ಯಾವಾಗಲೂ 9 ವರ್ಷ ಯಾವಾಗಲೂ ತಂದಿಲ್ಲದೆ ಇರೋದ್ರಿಂದ ಇವ್ರು ತಂದಿರೋದ್ರಿಂದ ಅವ್ರಿಗೆ ಹೇಳೋದು. ಸರಿ, ನೀವು ಕೇಳ್ತಾ ಇದ್ದೀರಿ, ಆದರೆ ಇದು ಪ್ರಜಾಪ್ರಭುತ್ವ, ಶಾಸಕರು ಒಪ್ಪಬೇಕು, ಅವರ ಹೈಕಮಾಂಡ್ ಒಪ್ಪಬೇಕು, ಶಾಸಕರ ಸಹಮತ ಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ, ಅವೆಲ್ಲವೂ ಆಗುತ್ತೆ. ಆದರೆ ಇದು ಕೇವಲ ಒಂದು ವಿವಾದವನ್ನು ಮಾತ್ರ ಹುಟ್ಟಾಕುತ್ತಾ ಹೇಳಿಕೆಯಿಂದಾಗಿ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ವಿವಾದ ಬರೋದಿಲ್ಲ. ಯಾಕೆ ಅಂತ ಕೇಳಿ, ಅವರು ಶಾಸಕರು ಪಕ್ಷಪಾತಿಗಳಾದರೆ ವಿವಾದ ಉಂಟಾಗ್ತದೆ. ಅವರು ಉದಾರ ಮನೋಭಾವನೆ ಇದ್ದರೆ ವಿವಾದ ಯಾಕೆ ಬರ್ತದೆ? ಅಲ್ಲ ಸ್ವಾಮಿಗಳೇ, ಬಹಿರಂಗವಾಗಿ CM ಇರುವಂತಹ ಸಂದರ್ಭದಲ್ಲಿ ನೀವು ಏಕಾಏಕಿ ಅವ್ರನ್ನ ಬಿಟ್ಕೊಂಡು ಕೊಡಿ ಅನ್ನುವಂತ ಕೇಳುವುದು ಅವ್ರು ಅನುಭವಿಸಿದಾರಲ್ಲ, ಅವ್ರೇನು ಅನುಭವಿಸ್ತಾ ಇದ್ರೆ ಬೇಡ, ಬಿಟ್ಕೊಡೋದು ಬೇಡ. ಅವ್ರು 5 ವರ್ಷ ಅಲ್ಲ 6 ವರ್ಷ ಎಷ್ಟೋ ಅವ್ರು ಅನುಭವಿಸಿದಾರಲ್ಲ, ಮತ್ತು ಇವರಷ್ಟು ಶ್ರಮ ಪಟ್ಟಿಲ್ಲ. ಅಲ್ಲ, DCM ಜೊತೆ ಏನಾದರೂ ಚರ್ಚೆ ಮಾಡಿದ್ರ CM ವಿಚಾರವಾಗಿ? ನಾವು ಮಾಡಿಲ್ಲ. ಹೈಕಮಾಂಡ್ ನಾಯಕರುಗಳಿಗೆ ಇದ್ರ ಬಗ್ಗೆ ಪತ್ರ ಬರೆಯೋದು ಅವೆಲ್ಲ ನಾವು ಹಚ್ಕೊಳ್ಳೋದಿಲ್ಲ. ಪತ್ರ ಬರೆಯೋದು ಅದು ಇದು ಅದೆಲ್ಲ ನಾವು ಅದೆಲ್ಲ ಇರೋ ವಿಷಯನ ಪಬ್ಲಿಕ್ಕು ಸಮಾಜದ ಮುಂದೆ ಹೇಳೋದು. ದಯವಿಟ್ಟು ಎಲ್ಲರೂ ಮುಖ್ಯಮಂತ್ರಿಗಳಾಗಿ ತಮ್ಮ ತಮ್ಮ ಅಧಿಕಾರವನ್ನು ಸ್ವಾದ ಮಾಡಿದ್ದಾರೆ. ನಮ್ಮ DK ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ DK ಶಿವಕುಮಾರ್ದವರಿಗೆ ಅಧಿಕಾರ ಬಿಟ್ಟುಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕಳಕಳಿ ಕೇಳ್ಕೊಳ್ತಕ್ಕಂಥ. ಯಾಕೆಂದರೆ ಸಿದ್ದರಾಮಯ್ಯನವ್ರು ಮನಸ್ಸು ಮಾಡಿದ್ರೆ ಮಾತ್ರ ಆಗ್ತಕ್ಕಂಥದ್ದು, ಇಲ್ಲದೇ ಇದ್ದರೆ ಆಗೋದಿಲ್ಲ. ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ, ನೀವು ದಯವಿಟ್ಟು DK ಶಿವಕುಮಾರ್ರವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ರೆ ಸುಕೇಶ್, ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಾ ಇದ್ದಂತಹ ಹೆಚ್ಚುವರಿ DCM ಕೂಗಿಗೆ, ಆ ಅಸ್ತ್ರಕ್ಕೆ ಪ್ರಬಲವಾದಂತಹ ಪ್ರತ್ಯಸ್ತ್ರವನ್ನ ಈ ಹೇಳಿಕೆಯ ಮೂಲಕ DK ಟೀಮ್ ಕೊಡುವಲ್ಲಿ ಸಕ್ಸಸ್ ಆಯ್ತಾ ಅನ್ನೋದು ಮೊದಲ ಪ್ರಶ್ನೆ. ಮಮತಾ, ಒಂದಂತೂ ಸ್ಪಷ್ಟ, ಕಾಂಗ್ರೆಸ್ನಲ್ಲಿ ಈಗ ಹೆಚ್ಚುವರಿ DCM ಮತ್ತು ಅದಕ್ಕೆ ಕೌಂಟರ್ ಆಗಿ DK ಶಿವಕುಮಾರ್ ಅವರು CM ಮಾಡುವ ವಿಚಾರವೂ ಕೂಡ ಪರಸ್ಪರ ಪಕ್ಷದ ಶಾಸಕರು ಮತ್ತು ಸಚಿವರ ನಡುವಿನಲ್ಲಿ ಒಂದಷ್ಟು ಭಿನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಲಿಕ್ಕೆ ಕಾರಣವಾಗಿತ್ತು. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ, ವಿಶೇಷವಾಗಿ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಸಮುದಾಯದ ಜನರ ಮುಂದೆ ಸಮುದಾಯದ ಸ್ವಾಮೀಜಿಯವರು ಕೊಟ್ಟಿರುವಂಥ ಹೇಳಿಕೆ,
ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಸ್ಥಾನವನ್ನು ಮುಂದೆ ಬಿಟ್ಟುಕೊಡಬೇಕು, ಆಶೀರ್ವದಿಸಬೇಕು. ಜೊತೆಗೆ ಅವರಿಗಾಗಲೇ ಸಾಕಷ್ಟು ಅನುಭವ ಹೊಂದಿದ್ದಾರೆ ಸಿ ಎಂ ಸ್ಥಾನದಲ್ಲಿ, ಮುಂದೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿರುವಂಥದ್ದು. ಎಲ್ಲೋ ಒಂದು ಕಡೆ ಸಮುದಾಯದ ಬಲ ಇದೆ ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಕಡೆಯಿಂದ ತೋರಿಸಲಿಕ್ಕೆ ಒಂದು ಅಸ್ತ್ರವಾದಂತೆ ಕಾಣಿಸ್ತಿದೆ ಅನ್ನೋದು ಒಂದು ಕಡೆ. ಮತ್ತೊಂದು ಕಡೆ ಸಮುದಾಯದ ಸ್ವಾಮೀಜಿಯವರು ಹೇಳಿರುವಂಥದ್ದನ್ನೇ ಬಹುಶಃ ಸಿದ್ದರಾಮಯ್ಯ ಬಣಕ್ಕೂ ಒಂದು ರೀತಿಯ ರಾಜಕೀಯ ಅಸ್ತ್ರ ಆಗ್ಬೋದು. ಪಕ್ಷದ ನಾಯಕರನ್ನ ನಾವು ನಿಯಂತ್ರಿಸುವ ಮಧ್ಯದಲ್ಲಿ ಸ್ವಾಮೀಜಿಯವರ ಹೆಂಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಏನಂತಾರೆ ಅನ್ನುವಂಥ ರೀತಿಯ ಪ್ರತ್ಯಸ್ತ್ರ ಆಗುವಂಥ ಸಾಧ್ಯತೆಯೂ ಕೂಡ ಅದು ಇದೆ. ಆದರೆ ಒಂದಂತೂ ಸ್ಪಷ್ಟ, ಪ್ರಬಲ ಸಮುದಾಯದ ನಾಯಕರುಗಳಿರುವಂಥ ವೇದಿಕೆಯಲ್ಲಿ, ಸ್ವತಃ ಮುಖ್ಯಮಂತ್ರಿಗಳಿದ್ದ ವೇದಿಕೆಯಲ್ಲಿ ಸಮುದಾಯದ ಸ್ವಾಮೀಜಿಯವರು ಕೊಟ್ಟಂಥ ಹೇಳಿಕೆ ನಾನಾ ರೀತಿಯ ಚರ್ಚೆಗಂತೂ ಕಾರಣವಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮಮತಾ, ನಲ್ಲಿ ಸಿಎಂ ಕುರ್ಚಿಯ ಫೈಟ್ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ.